MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ ಇವತ್ತು ಒಂದು ಇನಾಗರಲ್ 2026 ಒಂದು ಇನಾಗರಲ್ ಪಂದ್ಯ ಐತಿ. SRH ವರ್ಸಸ್ RCB ಇದು ಹೌದಾ. ಇದ್ರೊಳಗೆ ಎರಡೂ ಕೂಡ ದೈತ್ಯ ದಾಂಡಿಗರು ಹೌದಾ ಅಂತಲೇ ಹೆಸರುವಾಸಿ ಆಗ್ಬಿಟ್ರ ಹೌದಾ. ಎರಡೂ ತಂಡದಲ್ಲೂ ಕೂಡ ದೈತ್ಯ ದಾಂಡಿಗರು ರಾಕ್ಷಸರು ಅಂತಲೇ ಅವ್ರಿಗೆ ಒಂದು ಹೆಸರನ್ನು ಕೊಡೋಕೆ ಇಷ್ಟಪಡ್ತಾನೆ ನಾನು ಹೌದಾ. ಯಾಕಪ್ಪ ಅಂದ್ರೆ ಇವ್ರು ಎಷ್ಟರ ನೋಡಿದ್ರು ಅವ್ರು ಹೊಡಿತೀವಿ ಅಂತ ಅವ್ರು ಅದರ, ಅವ್ರು ಎಷ್ಟರ ನೋಡಿದ್ರು ಇವ್ರು ಹೊಡಿತೀವಿ ಅಂತ ಇವ್ರು ಅದರ. ಇವ್ರಿಗೆ ಬ್ರಹ್ಮ ರಾಕ್ಷಸರು ಅಂತ ಹೆಸರು ಬಿಡ್ಬೋದು. ಯಾಕಂದ್ರೆ ಅವರು ಹೋದ ಸಲ ಆರ್ ಸಿ ಬಿಗೆ ಅನ್ನೋದಕ್ಕಿಂತ ರಾಕ್ಷಸರು ಅಂತ ಇವ್ರಿಗೆ ಅನ್ಬೋದು, SRHನಿಗೆ ಅನ್ಬೋದು. ಯಾಕಪ್ಪ ಅಂದ್ರೆ ಅವರು ಆ ಥರ ನಾವು ಹೊಡೆದದ್ದನ್ನು ನಾವು ಆಲ್ಮೋಸ್ಟ್ ಅಲ್ಲಿ ಹೊಡಿತೀವಿ ಅಂತ ಹೇಳ್ಯಾರ ಹೌದಾ. 2024-25 ಅನಿಸ್ತತಿ 287 ರನ್ ದ ಹೈಯೆಸ್ಟ್. ಲಾಸ್ಟ್ ಫಸ್ಟ್ 5 ಇದ್ರೊಳಗೆ ಹೈಯೆಸ್ಟ್ ಸ್ಕೋರರ್ ಯಾರ್ಯಾರಪ್ಪ ಹೊಡೆದ್ರದ ಅಂದ್ರೆ ಅದ್ರೊಳಗೆ 4 ಸಲ ಇವ್ರದ್ದು ಐತ್ರಿ, ಹೈದ್ರಾಬಾದ್ನವ್ರದ್ದು ಐತಿ ಹೌದಾ. ಹಾಗಾಗಿ ಇವರು ಹೊಡಿತೇವೆ ಅಂತ ಇವರು, ಅವರು ಹೊಡಿತೀವಿ ಅಂತ ಅವರು. ಓಕೆನಾ, ನೋಡೋಣ ಯಾವ ರೀತಿ ಅದು ಆಡ್ತಾರ ಅಂದ್ಬಿಟ್ಟು. ಅದು ಬಿಡ್ರಿಗೆ ಇಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ನೇ ನಡೆಯಕ್ಕೆ ಕುಂತೈತಿ ಹೌದಾ. ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಬೆಂಗಳೂರೊಳಗೆ ನಡೆಯಕ್ಕೆ ಕುಂತೈತಿ. ತವರ ಮನೆಯ ರೆಕಾರ್ಡ್ RCB ಅಷ್ಟು ಒಲದು ಬಂದಿಲ್ಲ ಹೌದಾ. ಆದರೂ ಕೂಡ ಅವ್ರು ಹೋದ ಸಲ ಅದೇ ಗ್ರೌಂಡ್ನಾಗ ಒಂದು 2025 ಒಂದು ಫೈನಲ್ ಟ್ರೋಫಿಯನ್ನು ಎತ್ತಿದ್ರು ಅವರು ಹೌದಾ, ಕಪ್ ಎತ್ತಿದ್ರು ಹೌದಾ. ಆಮೇಲೆ ಅವ್ರಿಗೆ ಅಷ್ಟು ಸ್ಟ್ಯಾಟ್ಸ್ ಅದ್ರೊಳಗೆ ಅಷ್ಟು ಅವ್ರ ಕಡೆಗೆಲ್ಲ ಒಲ್ದಿಲ್ಲ. 48-49 ಆ್ಯಾವ್ರೇಜ್ ಐತೆ ಅಲ್ಲಿ ಅವ್ರದ್ದು ವಿನ್ನಿಂಗ್ ಪ್ರಾಬಬಿಲಿಟಿ ಹೌದಾ. ವಿನ್ನಿಂಗ್ ಒಂದು ರೇಟು 48-49% ಐತಿ ಹೌದಾ. ಇಲ್ಲಿವ್ರಿಗೆ 26 ಮ್ಯಾಚ್ ಆಗ್ಯಾವು SRH ಮತ್ತು RCBದು. ಅದ್ರೊಳಗೆ 14 ಮ್ಯಾಚು SRH ಗೆದ್ರೆ 11 ಮ್ಯಾಚು RCB ಗೆದ್ದೈತಿ ಹೌದಾ. ಒಂದು ಮ್ಯಾಚು ನೋ ರಿಸಲ್ಟ್ ಆಗೈತಿ ಓಕೆನಾ. ಅವಾಗ ಇಲ್ಲಿ ಇದು ಬೆಂಗಳೂರೊಳಗೆ ಚಿನ್ನಸ್ವಾಮಿ ಗ್ರೌಂಡ್ನಾಗೆ 8 ಸಲ ನಡೆದೈತಿ. ಅದರೊಳಗೆ 5 ಸಲ RCB ಗೆದ್ರೆ 3 ಸಲ SRH ಗೆದ್ದೈತಿ ಹೌದಾ. SRH ಮೇಲೆ ಗ್ರೌಂಡ್ ಈಗ ಅವ್ರ ಹೋಮ್ ಗ್ರೌಂಡ್ನಾಗ ಒಳ್ಳೆ ರೆಕಾರ್ಡ್ ಅಂತ ಇಟ್ಕೊಂಡೈತಿ ಓಕೆನಾ. ಈ ಸಲ ಹೌದು ಯಾವ ರೀತಿ ಇರ್ಬೋದು ಅಂತ ನೋಡ್ಕೊಂಬಂದ್ಬಿಡೋಣ. SRH ಫಸ್ಟಿಂದ ಪ್ಲೇಯಿಂಗ್ ಲೆವೆಲ್ ನೋಡ್ಕೊಂಬರೋಣ ಓಕೆನಾ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಓಕೆ. ನಂಬರ್ 3 ಒಳಗೆ ಇಶಾನ್ ಕಿಶನ್ ಹೌದಾ, ಕ್ಯಾಪ್ಟನ್ ಆದಂಥ ಇಶಾನ್ ಕಿಶನ್. ನಂಬರ್ 4 ಒಳಗೆ ಬರ್ತಾರೆ ಲಿವಿಂಗ್ ಸ್ಟೋನ್, ಹೆನ್ರಿಚ್ ಕ್ಲಾಸನ್ ಓಕೆನಾ, ಅನಿಕೇತ್ ವರ್ಮಾ. ಆಮೇಲೆ ನೆಕ್ಸ್ಟ್ ಹರ್ಷಲ್ ಪಟೇಲ್ ಆಗತ್ತಿನ ಜೈದೇವ್ ಉನತ್ಕಟ್. ಆಮೇಲೆ ಶಿವಮ್ ಮಾವಿ ಬರ್ತಾರೆ. ಹೀಗೆ ಅನುಭವಕ್ಕೇನು ಕೊರತಿಲ್ಲ, ಆದ್ರೆ ಬಾಲಿಂಗ್ ಅಟ್ಯಾಕ್ ಅಷ್ಟು ಕಮ್ಮಿನೇ ಇದೆ. 9 ಮಂದಿ ಹೆಸರು ಹೇಳಿದೆ ಓಕೆನಾ, ಇಲ್ಲ ಅಂತಲ್ಲ. ಆಮೇಲೆ RCB ಬರ್ತೀನಿ. ಆಮೇಲೆ ಅದ್ರೊಳಗೆ ಚೆನ್ನಾಗಿರೋರು ಆದರೆ ಇದ್ರೊಳಗೆ ಏನಪ್ಪ ಮಿಸ್ಟೇಕ್ ಅಂದ್ರೆ ಬಾಲಿಂಗ್ ಭಾಳ ಕೊರತೆ ಐತಿ. ಪ್ಯಾಟ್ ಕಮಿನ್ಸ್ ಇಲ್ದಿದ್ದು SRH ಓಕೆ. ಬಾಲರ್ಸ್ ಇಲ್ಲದೆ ಇರೋವಂಥ ಒಂದು ಹೈದರಾಬಾದ್ 2 ಒಂದೇ ಈಗ ಆಗಿರೋದು ಹೌದಾ. ಇವ್ರು ಏನೋ ಮಾಡ್ಬೇಕಾದ್ರೆ ಬ್ಯಾಟಿಂಗ್ ಒಳಗೆ ಅಬ್ಬರನೇ ಮಾಡ್ಬೇಕು. ಗೆದ್ರೆ ಒಂದು ವೇಳೆ ಬ್ಯಾಟಿಂಗ್ ಒಳಗೆ ಗೆಲ್ಬೇಕು ಇವರು ಹೌದಾ. ಅವ್ರು RCB ಗೆದ್ರೆ ಬಾಲಿಂಗ್ ಒಳಗೆ ಗೆಲ್ಬೇಕು ಓಕೆನಾ. ಯಾಕಪ್ಪ ಅಂದ್ರೆ ಹಂಗೈತದು ಬಾಲಿಂಗ್ ಅಟ್ಯಾಕ್. ಅದ್ರೊಳಗೆ ಜೋಶ್ ಹೆಸಲ್ವುಡ್ ಇಲ್ಲ ಅಂದ್ರೂ ಕೂಡ ಮ್ಯಾನೇಜ್ ಮಾಡ್ಕೊಳೋವಷ್ಟು ಕೇಪಬಿಲಿಟಿ ಐತಿ ಹೌದಾ. ಶಿವಮ್ ಮಾವಿ, ಅನಿಕೇತ್ ವರ್ಮಾ, ಆಮೇಲೆ ಜೈದೇವ್ ಉನತ್ಕಟ್ಟು ಆಮೇಲೆ ಏನು ಪ್ಲೇಯರ್ಸ್ ಅದಾರ ಇಲ್ಲ ಅಂತಲ್ಲ. ಆಮೇಲೆ ನೆಕ್ಸ್ಟು ಈಗ ಇವ್ರ ಕಡೆ ನೋಡ್ಕೊಂತ ಬರೋಣ. ಕಮಿಂದು ಮೆಂಡಿಸ್ ಅದಾರ ಅದ್ರೊಳಗೆ. ಅವ್ರನ್ನ ಯಾರ್ಯಾರು ಆಡಿಸ್ತಾರ ಅನ್ನೋದು ಒಂದು ಚಿಕ್ಕ ಇನ್ಫಾರ್ಮೇಷನ್ ಇಲ್ಲ, ನೋಡೋಣ. ನಮಗೆ ಎಷ್ಟು ತಿಳಿದತ್ತು ಅಷ್ಟು ವಿಡಿಯೋ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ RCB ಒಳಗೆ ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ. ನೆಕ್ಸ್ಟ್ ವಂಡೂರ್ನೊಳಗೆ ಬರ್ತಾರೆ ದೇವದತ್ ಪಡಿಕ್ಕಲ್ಲು. ನೆಕ್ಸ್ಟ್ ಕ್ಯಾಪ್ಟನ್ ಆದಂಥ ರಜತ್ ಪಟಿದಾರು. ನೆಕ್ಸ್ಟ್ ಬರ್ತಾರೆ ಜಿತೇಶ್ ಶರ್ಮಾ. ಆಮೇಲೆ ಟೀಮ್ ಡೇವಿಡ್ಡು, ರೊಮಾರಿಯೋ ಶೆಫರ್ಡು, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಆಗತ್ತೀನ. ಆಮೇಲೆ ಇವರು
ಆಮೇಲೆ ಜೋಕಪ್ ಡಫಿ ಬರ್ತಾರೆ, ಆಮೇಲೆ ರಸಿಕ್ ಸಲಾಮ್ ದಹಾರ್ ಬರ್ತಾರೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನಪ್ಪ ಅವರು ತಗೊಳೋದಪ್ಪ ಅಂದ್ರೆ ಸುಯೇಶ್ ಶರ್ಮಾನ ತಗೊಳೋದವ್ರು. ಯಾಕಂದರೆ ಇವ್ರಿಗೆ ಸ್ಪಿನ್ನರ್ ಆಗಿರುವಂಥ ಮೇನ್ ಸ್ಪಿನ್ನರ್ ಅಂದರೆ ಇವ್ರು ಕೃಣಾಲ್ ಪಾಂಡ್ಯ ಅವ್ರು ಮಾತ್ರ 4 ಓವರ್ ಹಾಕ್ಬೋದು. ಅಥವಾ ಬಿಟ್ಟು ಅಂದ್ರೆ ಅದ್ರೊಳಗೆ ಲಿವಿಂಗ್ಸ್ಟೋನ್ ಒಂದು ಆಪ್ಷನ್ ಐತೆ ಬಿಡ್ರಿ, ಅದು ಲಿವಿಂಗ್ಸ್ಟೋನ್ ಐತಿ, ಅಭಿಷೇಕ್ ಶರ್ಮಾ ಅದನ್ನು ಅಥವಾ ಟೆಲಿಕೇಟ್ರ್ ಕಿಶನ್ ಹಾಕ್ತಾರೆ. ಇದ್ರೊಳಗೂ ಆಪ್ಷನ್ಗಳು ಅದಾವ್ರಿ, ನೋಡ್ಬೇಕು ಯಾವ ರೀತಿ ಒಂದು ಹಾಕ್ತಾರೆ. ಆದರೆ ಒಂದು ವಿಚಾರ ಏನೋ ತಿಳಿಲಿಲ್ಲ, ಹೌದಾ, ಇವರು ಹೊಡಿತೀವಿ ಅಂತ ನಿಂತ್ಕೊಂಡ್ರು, ಅವರು ಹೊಡಿತೀವಿ ಅಂತ ನಿಂತ್ಕೊಂಡ್ರು, ಆದರೆ ಇನಾಗರಲ್ ಮ್ಯಾಚ್ ಮಾತ್ರ ಚಿಂದಿ ಆಗಿರ್ತೈತಿ ಅಂತ ನನ್ನ ಅನಿಸಿಕೆ. ಹೌದಾ, ಇನಾಗರಲ್ ಮ್ಯಾಚ್ಗೆ RCB ಅವರು ಮ್ಯಾನೇಜ್ಮೆಂಟ್ ಅವರು ಒಂದು ಏನು ಮಾಡ್ಯಾರಪ್ಪ ಅಂದರೆ, ಹೋದ ಸಲ ಕಪ್ ಗೆದ್ದದ್ದಕ್ಕೆ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ, ಪ್ಲೇಯರ್ಸನ್ನ ನೋಡಲಿಕ್ಕೆ, ಹೌದಾ, ಬಂದು ಗ್ರೌಂಡ್ ಒಳಗೆ 11 ಸಾವಾಯಿತು. ಹೌದಾ, ಅದಕ್ಕಾಗಿಯೇ ಅವರು ಮ್ಯಾನೇಜ್ಮೆಂಟ್ ಅವರು ಅಥವಾ KSC ಅವರು ಸೇರ್ಕೊಂಡು 11 ಮಂದಿ ಸೀಟ್ನ ರಿಸರ್ವ್ ಇಟ್ಟುಬಿಟ್ರೆ, ಅಲ್ಲಿ ಯಾರು ಕುಂದ್ರಂಗಿಲ್ಲ, ಯಾರು ಇಲ್ಲ. ಓಕೆನಾ, ಅದು ಈ ಸ್ಟೇಡಿಯಂ ಎಷ್ಟೇ ಫುಲ್ ಆದರೂ ಸಹಿತನೂ ಅಲ್ಲಿ 11 ಮಂದಿ ಅದಾರಪ್ಪ ಅನ್ನಂಗೆ ಇಟ್ಟಿದ್ದಾರೆ. ಹೌದಾ, ಅದು ಒಂದು ಒಳ್ಳೆಯ ಕೆಲಸ. ಹೌದಾ, ಆಮೇಲೆ ಏನಪ್ಪ ಅಂದ್ರೆ ನೋಡ್ರಿ, ಮ್ಯಾಚ್ ನೋಡ್ರಿ, ಚೆನ್ನಾಗಿರ್ತೈತಿ. ಹೌದಾ, ಸಪೋರ್ಟ್ ಮಾಡಿರಿ. ಹೌದಾ, ಇಲ್ಲ ಅಂತಲ್ಲ, ಸಪೋರ್ಟ್ ಸಿಗುತ್ತೆ, ಚೆನ್ನಾಗಿ ಆಡ್ರಿ. ಆದರೂ ಅದ್ರೊಳಗೆ ಟ್ರಾವಿಸ್ ಹೆಡ್ಡು, ಇಶಾನ್ ಕಿಶನ್ನು, ಆಮೇಲೆ ಹೆಂಜಿಸ್ ಕ್ಲಾಸನ್ನು ಇವ್ರು ಯಾವ ರೀತಿ, ಆಮೇಲೆ ಅಭಿಷೇಕ್ ಶರ್ಮಾ ಒಂದು ನೆನಪಿನಾಗಿರಲಿ. ಹೌದಾ, ಇವರು ಯಾವ ರೀತಿ ಆಡ್ತಾರಂತ ದೈತ್ಯ ದಾಂಡಿಗಿರಿ ಇವರು. ಇದ್ರೊಳಗೆ ಏನು ಇದು ಇಲ್ಲ. ಹೌದಾ, ಟೀಮ್ ಡೇವಿಡ್ ಆಗಿರ್ಬೋದು, ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು, ಅಥವಾ ಮಿಡ್ಲಲ್ಲಿ ಸ್ಪಿನ್ನರ್ಸ್ನ ತರಿಸುವಂಥ ರಜತ್ ಪಟಿದಾರ್ ಆಗಿರ್ಬೋದು, ಮಾಸ್ಟರ್ಕ್ ಅದೇನದು ಇರಲಿ, ಅದು ವಿರಾಟ್ ಕೊಹ್ಲಿ ಆಗಿರ್ಬೋದು. ಆಮೇಲೆ ಓಪನಿಂಗ್ ಒಳಗೆ ಫಿಲ್ ಸಾಲ್ಟ್ ಒಂದು ಸ್ವಲ್ಪ ಫಾರ್ಮ್ ಸ್ವಲ್ಪ ಲೋ ಇದೆ, ಆದರೂ ಅವರು ಕಮ್ಬ್ಯಾಕ್ ಮಾಡೋದ್ರಾಗ ಪಂಟ್ರವರು. ಯಾಕಂದ್ರೆ IPL ಅಂತ ಬಂದರೆ ಅಂಥ ಪ್ಲೇಯರ್ ಫಾರ್ಮ್ ಇಲ್ಲ ಅಂದ್ರೆ ಅವ್ರದ್ದು ಅವಾಗನ ಬರೋದು. ಓಕೆನಾ, ಹಾಗಾಗಿ ಎಲ್ಲರೂ ಚೆನ್ನಾಗಿ ಆಡ್ರಿ. ಅದ್ರೊಳಗೆ ಪ್ಯಾಟ್ ಕಮಿನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಏನು ಇದಾಗಲ್ಲ. ಅದ್ರ ಬಾಲಿಂಗಿಂದ ಭಾಳ ವೀಕ್ ಐತೆ, ಅದು ಬಾಲಿಂಗ್ ಫುಲ್ ವೀಕ್ ಐತಿ. ಯಾಕಂದ್ರೆ ಹರ್ಷಲ್ ಪಟೇಲಿಂದ ಹಿಡಿದ್ರೆ, ಹರ್ಷಲ್ ಪಟೇಲು ಚೆನ್ನಾಗಿ ಲೈನ್ ಲೆಂತ್ ಹಾಕಿದಂದ್ರೆ ಚೆನ್ನಾಗಿ ಲೈನ್ ಲೆಂತ್ ಹಾಕ್ತಾರೆ. ಇಲ್ಲಪ್ಪ ಅಂದ್ರೆ ಸೀದಾ ಕೀಪರ್ಗೆ ನೀನು ಇಬ್ಬರ ಬಾಲ್ ಹಾಕ್ಬಿಡಂತಾರೆ. ನಾ ಬಾಲ್ ಹಾಕ್ತೇನೆ, ನೀ ಕ್ಯಾಚ್ರಿ, ಮತ್ತು ನನಗೆ ಹೊಸಿ, ಮತ್ತು ನಾನು ಹಂಗೆ ಹಾಕ್ತೀನಿ ಅಂತಾರೆ ಅವರು. ಹೌದಾ, ಇದ್ರೊಳಗೆ ಭುವನೇಶ್ವರ್ ಕುಮಾರ್ ವರ್ಸಸ್ ಅಭಿಷೇಕ್ ಶರ್ಮಾ ನೋಡ್ಬೋದು, ಅಥವಾ ಡಫಿ ವರ್ಸಸ್ ಇವ್ರ ಹೆಡ್ ನೋಡ್ಬೋದು. ಭುವನೇಶ್ವರ್ ಕುಮಾರ್ ವರ್ಸಸ್ ಅಭಿಷೇಕ್ ಶರ್ಮಾ ಹೆಡ್, ಇಶಾನ್ ಕಿಶನ್ ನೋಡ್ಬೋದು. ಹೌದಾ, ಎಲ್ಲರೂ ಕೃಣಾಲ್ ಪಾಂಡ್ಯ ವರ್ಸಸ್ ಹೆಂಡ್ರಿಚ್ ಕ್ಲಾಸನ್ ನೋಡ್ಬೇಕು. ಅದು ಒಳ್ಳೆ ಬ್ಯಾಟಲ್, ಓಪನಿಂಗ್ ಒಳಗೆ ಬ್ಯಾಟಲ್ ಚೆನ್ನಾಗೈತಿ. ಅದಕ್ಕೆ ಒಂದು ಸ್ವಲ್ಪ ಮಾತೊಳಗೆ ಅಥವಾ ಪ್ಲೇಯರ್ ಒಳಗೆ ಏನಾರ ಸ್ವಲ್ಪ ಸುಸ್ತು ಆಗಿದ್ದರೆ ಸ್ವಲ್ಪ ಅನುಸರಿಸ್ರಿ. ಹೌದಾ, ನಮ್ಮನ್ನು ಬೆಳೆಸ್ರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಹತ್ರಕ್ಕೆ ಬಂದು ಕೂಡ ನೀವು ನೋಡಾಕೊಂತಿನೂ ಕೂಡ ನಮಗೆ ಲೈಕು ಶೇರು ಕಮೆಂಟ್ ಮಾಡ್ತಾ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಎಲ್ಲರೂ ನೋಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಎಲ್ಲರಿಗೂ. ಇನ್ನೊಂದು ಏನಪ್ಪ ಅಂದ್ರೆ, ಎಲ್ಲರೂ ಕೂಡ இப்போ ಡೈಲಿ ವಿಡಿಯೋಸ್ ಬರ್ತಾ ಇರ್ತವೆ. ಹಾಗೆ ಹೇಳ್ತಾ ಈ ವಿಡಿಯೋನ ಕೊನೆಗಾಣಿಸ್ತಾ ಇದ್ದೀನಿ. ಓಕೆ.